ಸಿನಿಮಾ ನೋಡ್ಬೋದು. ಕತೆ ಚೆನ್ನಾಗಿದೆ, ಕತೆ ಚೆನ್ನಾಗಿದೆ, ನೋಡ್ಬೋದು. ಟೆನ್ಷನ್ ಏನಿಲ್ಲ, ಆರಾಮಾಗಿ ನೋಡ್ಬೋದು. ಆಕ್ಟಿಂಗ್ ಫಸ್ಟ್ ಕ್ಲಾಸ್ ಆಗಿದೆ. ಹೊಸಬ್ರಾದ್ರೇನೋ ಫಸ್ಟ್ ಕ್ಲಾಸ್ ಆಗಿದೆ ಆಕ್ಟಿಂಗ್, ನೋಡ್ಬೋದು. ಚೆನ್ನಾಗಿದೆ, ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ. ಎಲ್ಲ ಜನಕ್ಕೂ ಹೇಳೋದೇನಂದ್ರೆ ಬಂದು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಚೆನ್ನಾಗಿದೆ, ನೈಸ್ ಗುಡ್. ಡೈರೆಕ್ಷನ್ ಎರಡೂ ಹೇಳೇ ಇಲ್ಲ. ಈಗ ತಾನೇ ದೈವ ಅದ್ಭುತವಾದ ಸಿನಿಮಾ ನೋಡ್ಕೊಂಡ್ ಬಂದೆ. ನಾನು ಟ್ರೈಲರ್ ನೋಡಿದಾಗ ಈ ಕತೆ ಏನು ಹೇಳಿ ಹೊರಟಿದ್ದಾರೆ ಅಂತ ಅನಿಸ್ತಾ ಇತ್ತು. ಆ ಕುತೂಹಲ ನನಗೂ ತುಂಬಾ ಇತ್ತು. ಆ ಟ್ರೈಲರ್ ಆ ತರ ಇತ್ತು ಅದು. ಹೀಗಾಗಿ ಭಜನ್ ಬನ್ನಿ. ಸೊ ಆ ಕತೆನೇ ಒಂಥರ ಕುತೂಹಲ ಆಯ್ತು, ನೋಡ್ಬೇಕು ಅಂತ ಬಹಳ ಆಸೆ ಇತ್ತು. ಹೀಗಾಗಿ ನಾನೇ ಥಿಯೇಟರ್ ಕೊಟ್ಟು ಬಂದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಫ್ಕೋರ್ಸ್ ಡೈರೆಕ್ಷನ್ ಅಂಡ್ ಹೀರೋ ಎರಡು ಮಾಡೋದು ಭಾರಿ ಕಷ್ಟ. ಅಂತದ್ರಲ್ಲಿ ಹೊಸ ಪ್ರಯತ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು ಹಳ್ಳಿ ಕತೆ ಅಂದ್ರೆ ಹಳ್ಳಿ ಏನಂತಾರ ಗೌಡ್ರು ಮತ್ತೆ ಈ ಬಡ ರೈತ ಮುಖ್ಯ ಇದೆಯಲ್ಲ, ಅದು ಆ ಕತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಟ್ವಿಸ್ಟ್ಗಳು ತುಂಬಾ ಚೆನ್ನಾಗಿದೆ. ನಾವು ಇದಾಗತ್ತ ಅನ್ಕೊಂತಾರ ಅಲ್ಲೆಲ್ಲ ಟ್ವಿಸ್ಟ್ ಕೊಟ್ಟಿದ್ದಾರೆ. ಅಂಡ್ ತುಂಬಾ ಚೆನ್ನಾಗಿದೆ. ಅದೇ ತರ ವಚನ್ ಅವರು ಬಹಳ ಒಂದು ಕೆಟ್ಟ ಪಾತ್ರ ಮಾಡಿದ್ದಾರೆ, ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾವಾಗಲೂ ಅಷ್ಟೇ, ಕೆಟ್ಟದ್ದು ಒಂಥರ ಒಳ್ಳೇದನ್ನ ಜನ ಬೇಗ ಮಾಡ್ತಾರೆ, ಕೆಟ್ಟದ್ದು ಬಹಳ ನೆನ್ಪಿಟ್ಟಿರ್ತಾರೆ ಅಂತ. ಆತರ ಒಂದು ಪಾತ್ರನ ವಚನ್ ಅವರು ಮಾಡಿದ್ದಾರೆ, ವಿಲನ್ ಪಾತ್ರ. ಬಟ್ ಎಲ್ಲ ಒಂದ್ ಕಡೆ ಹೈಟ್ ತುಂಬಾ ಜಾಸ್ತಿ ಇದೆ ಅಂತ. ಹೀರೋ ಫೈಟ್ ಮಾಡೋದಾಗ್ಲಿ ಮಾಡಿದ್ವಿ, ಹೈಟ್ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಹೈಟ್ ಅಲ್ಲಿ. ಬಟ್ ಓವರ್ ಆಲ್ ಸಿನಿಮಾ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಸಂಭಾಷಣೆ ತುಂಬಾ ಚೆನ್ನಾಗಿದೆ. ನೀವು ಬಂದಿದೆ ಸರ್, ದಟ್ಸ್ ಆಲ್ ರಿಯಲಿ. ನಂಗೆ ಅದು ತುಂಬಾ ಇಷ್ಟ ಆಯ್ತು. ನನಗೆ ಎಲ್ಲಕ್ಕಿಂತ ಹೆಚ್ಚಾಗಿದ್ದು ನನಗೆ ಸಂಭಾಷಣೆ ಇಷ್ಟ ಆಯ್ತು. ಸೌಂಡ್ ಡೈಲಾಗ್ಸ್ ಇತ್ತಲ್ಲ ತುಂಬಾ ಚೆನ್ನಾಗಿತ್ತು. ಕ್ಯಾಮ್ರಾ ಚೆನ್ನಾಗಿದೆ. ಎವ್ರಿಥಿಂಗ್ ಇಸ್ ಗುಡ್. ಈ ಸಿನಿಮಾ ದಯವಿಟ್ಟು ಮಿಸ್ ಮಾಡಿ. ತುಂಬಾ ಚೆನ್ನಾಗಿದೆ. ಎಲ್ರು ದಯವಿಟ್ಟು ಬಂದ್ ಥಿಯೇಟರ್ಗೆ ನೋಡಿ. ಫಸ್ಟ್ ಟೈಮ್ ಸುರಭಿ ಬಿಗ್ ಸ್ಕ್ರೀನ್ ಅಲ್ಲಿ ಬಂದಿದ್ದಾಳೆ. ಎಲ್ರು ದಯವಿಟ್ಟು ಬಂದ್ ಸಪೋರ್ಟ್ ಮಾಡಿ. ಮೂವಿನೇ ಚೆನ್ನಾಗಿದೆ. ಆಕ್ಚುಲಿ ಒಂದ್ ಒಳ್ಳೆ ಕಥೆ ಇದೆ. ಸೊ ಎಲ್ರು ಚೆನ್ನಾಗಿದೆ. ಎಲ್ಲರಿಗೂ ಫುಲ್ ಇಷ್ಟ ಆಯ್ತು. ಚೆನ್ನಾಗಿದೆ. ನಮ್ಮ ಸುರಭಿಗೆ ಇನ್ನೊಂದ್ ಹೆಸರು ಇದೆ ಅಂತ ಗೊತ್ತಾಗಿದೆ ಈ ಮೂವಿ ನೋಡಾದ್ಮೇಲೆ. ಸೊ ಸುರಭಿ ಇನ್ನೊಂದ್ ಹೆಸರು ಗೊತ್ತಾಗ್ಬೇಕಂದ್ರೆ ಈ ಮೂವಿ ಬಂದ್ ನೋಡಿ. ಎಲ್ಲ ಕಡೆ ಬ್ಯಾಕ್ ಗ್ರೌಂಡ್ ವಿಲೇಜ್ ಬ್ಯಾಕ್ ಗ್ರೌಂಡ್ ಸ್ಟೋರಿ ತುಂಬಾನೇ ಸಕ್ಕತ್ತಾಗಿದೆ. ನನಗಂತೂ ಇಷ್ಟ ಆಗಿದ್ದು ಮೂವಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮತ್ತೆ ಕ್ಲೈಮ್ಯಾಕ್ಸ್ ಗೂಸ್ ಬಂಪ್ಸ್ ತುಂಬಾ ಸಕ್ಕತ್ತಾಗಿದೆ. ಸೊ ಎಲ್ರು ಒಂದ್ಸಲ ಬಂದು ವಿಸಿಟ್ ಮಾಡಿ ಥಿಯೇಟರ್ಗೆ ಕನ್ನಡ ಸಿನಿಮಾಗಳನ್ನ ನೋಡಿದ್ದಾರೆ. ಮೇಡಮ್ ಹೇಳಿ, ಇವತ್ತು ಸಿನಿಮಾ ರಿಲೀಸ್ ಆಗಿದೆ, ಆಡಿಯನ್ಸ್ ಸರ್ ತುಂಬಾ ಖುಷಿ ಆಯ್ತು. ಆಕ್ಚುಲಿ ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟು ಚೆನ್ನಾಗಿ ಮೂಡ್ ಬರುತ್ತೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಸಿಗ್ತಿದೆ. ಅಂದ್ರೆ ಫಸ್ಟ್ ಇರ್ಲಿಲ್ಲ, ಬಟ್ ಒಂದ್ ಸ್ವಲ್ಪ ಡೆವಲಪ್ಮೆಂಟ್ ಆದ್ಮೇಲಿಂದ ತುಂಬಾ ಚೆನ್ನಾಗಿ ಸಿಗ್ತಿದೆ. ಅವರು ತುಂಬಾ ಖುಷಿ ಪಟ್ರು. ರೀಲ್ಸ್ ಇಂದ ನೋಡಿ ಸ್ಕ್ರೀನ್ ಮೇಲೆ ನಿಮ್ಮನ್ನ ನೋಡ್ಕೊಂಡಾಗೆ ಇಲ್ಲ ಆತರ ಏನಿಲ್ಲ. ನಾನು ಮಾಡಕ್ಕೂ ಇದು 2 years ಬ್ಯಾಕ್ ತೆಗ್ದಿರೋದು ಆಯ್ತಾ. ಸೊ ಅದಕ್ಕೆ ನಾನು ಸೋಷಿಯಲ್ ಮೀಡಿಯಾಕ್ ಬಂದಿದ್ದೆ 1 year ಆಯ್ತು ಅಷ್ಟೇ. ಸೊ ಅದಕ್ಕೂ ಮುಂಚೆ ಮಾಡಿರೋದು. ಸೊ ಅದಕ್ಕೆ ಸಿನಿಮಾ ನನ್ನ ಲೈಫಲ್ಲಿ ಇದು ನನ್ನ ಫಸ್ಟ್ ಸಿನಿಮಾ ಆಡಿಯನ್ಸ್ ಜೊತೆ ಕೂತ್ ನೋಡಿರೋದು. ತುಂಬಾ ಖುಷಿ ಆಗ್ತಿದೆ. ಅದ್ರಲ್ಲೂ ಈ ಫೀಡ್ಬ್ಯಾಕ್ ಒಳ್ಳೆ ಪಾಸಿಟಿವ್ ಫೀಡ್ಬ್ಯಾಕ್ ಇರೋದು ಅದು ಡಬಲ್ ಖುಷಿ. ಎಲ್ಲಾರು ಸಿನಿಮಾ ಚೆನ್ನಾಗಿದೆ, ಅದ್ರ ಜೊತೆ ಕ್ಲೈಮ್ಯಾಕ್ಸ್ ನೆಕ್ಸ್ಟ್ ಲೆವೆಲ್ ಅಂತಿದ್ದಾರೆ. ಈ ಶಿವರಾತ್ರಿಗೆ 7 ಮಾಡಿದಂತ ಸಿನಿಮಾ. ಎಲ್ಲಾರು ಬಂದು ಥಿಯೇಟರ್ ಅಲ್ಲಿ ನೋಡಿ ನಮ್ಮ ಈ ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿ. ರಿಯಲಿ ನಿಮ್ಗೆ ಡಿಸಪಾಯಿಂಟ್ ಆಗಲ್ಲ. ಬಂದು ಸಿನಿಮಾ ನೋಡಿ, ಆಮೇಲೆ ನಿಮ್ ಫೀಡ್ಬ್ಯಾಕ್ ಬೇಕಾದ್ರೆ ನಿಮ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ. ಆಕ್ಚುಲಿ ನಾನು
ಡೈರೆಕ್ಷನ್ ಮಾಡಿದ್ದು ಏನಕ್ಕೆ ನಾನು ಅವಾಗಲೇ ಟೀಸರ್ ಅಂತ ಇಲ್ಲ ಡಿಸ್ಕ್ರಿಪ್ಸ್ ಅಲ್ಲಿ ಇದು ಅನಿವಾರ್ಯ ನಮ್ಮಂತವ್ರಿಗೆ ಹೊಸಬ್ರಿಗೆ ಯಾರು ಡೈರೆಕ್ಷನ್ ಮಾಡಕ್ಕೆ ಬಿಗಿನಿಂಗ್ ಅಲ್ಲಿ ಮುಂದೆ ಬರಲ್ಲ. ಸೊ ಅನಿವಾರ್ಯವಾಗಿ ನಾನು ಡೈರೆಕ್ಷನ್ ಮಾಡ್ಬೇಕಾಗಿತ್ತು. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದು ನನಗೆ ಎರಡು ಎಕ್ಸ್ಪೀರಿಯನ್ಸ್ ಖುಷಿ ಕೊಡ್ತು. ಹಾಗೆ ನನ್ನ ತಂಡ ಚೆನ್ನಾಗಿರೋದ್ರಿಂದ ನಾನು ಎರಡೂ ಮ್ಯಾನೇಜ್ ಮಾಡೋದ್ರಲ್ಲಿ ಸಫಲನಾಗಿದ್ದೆ.